ಒಂದ್ ಮಾತು ಕೂಡ ಆಡ್ಲಿಲ್ವಾ? ಮತ್ತೆ ಊರ್ನವ್ರನ್ನೆಲ್ಲ ಹೇಗ್ ಕರೆದ್ರು? ಬನ್ರಪ್ಪ ಬನ್ನಿ, ಆಫರ್ ಸ್ಟಾಕ್ ಇರೋವರೆಗೂ ಮಾತ್ರ ಹಾಗೆ ಅಂತ ಮೈಕಲ್ ಅನೌನ್ಸ್ ಮಾಡ್ದಾಗೆ ಎಲ್ರನ್ನು ಕರೆದಿರ್ತಾರ ಬಿಡಿ. ಹಾಗಾದ್ರೆ ನಿಮ್ಮೇಲೆ ಯಾರಿಗೂ ಅನುಮಾನ ಬರ್ಲಿಲ್ವಾ ಅತ್ಗೆ? ರಾಮ ಸೀತೆ ಹಾಗೆ ಕಾಣಿಸ್ಕೊಂಡ್ರೆ ಬರೋ ಸಮಸ್ಯೆ ಇದೇ ಪದ್ಮ. ನೋಡೋರ್ಗೆ ಚೆನ್ನಾಗಿ ಕಾಣಿಸ್ತೀವಿ, ಆದ್ರೆ ಮನಸ್ಸಿನಲ್ಲಿ ದೊಡ್ಡ ಯುದ್ಧನೇ ನಡೀತಿರುತ್ತೆ. ಐ ಪಿಟಿ ಆನ್ ಯು. ಪಾಪ, ಕರುಣೆ ತೋರ್ಸೋದನ್ ಬಿಟ್ರೆ ಏನೂ ಮಾಡೋಕ್ಕಾಗ್ತಿಲ್ಲ. ಸರಿ ಬಿಡಿ, ನಾಳೆವರೆಗೂ ಹೇಗೂ ಸಮಯ ಇದೆಯಲ್ವಾ? ನಡೀರಿ ನಡೀರಿ, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಬಿಟ್ಟು, ಹೇಯ್ ಬಿಟ್ಟು, ಏನಾಯ್ತು? ಅತ್ತೆ ಮತ್ತೆ ಮಾವ ಮಾತಾಡಿದ್ರ? ಏನಾಯ್ತು? ಹೇ ಬಿಟ್ಟು, ಏನಾಯ್ತು? ಏನು ಮಾತಾಡದೆ ಮೂಗನ್ ತರ ಹೋಗ್ತಾ ಇದೀಯಾ? ಹಣ್ಣ ಕಾಯ ಹೇಳಕ್ ಹೆಂಗಾಡ್ತ ನೋಡು. ಕಾಯಿ ಮಾಮೂಲಿ ಕಾಯಿ ಅಲ್ಲ, ಎಳೆ ಕಾಯಿ. ಹಾಗಾದ್ರೆ ಅತ್ತೆ ಹತ್ರ ಮಾವ ಮಾತಾಡ್ಲಿಲ್ವಾ? ಚಿಕ್ಕ ಮಕ್ಕಳು ನಿನ್ ಜೊತೆ ಮಾತಾಡಲ್ಲ ಅಂತ ಹೇಗೆ ಹೇಳ್ತಾರೋ ಹಾಗೆ ಮಾಡಿದ್ದಾರೆ ಅನ್ಸುತ್ತೆ ನಿಮ್ ದೊಡ್ಡ ಮಾವ. ಅದೇನಂದೆ ಡ್ರಮ್ಮು, ನಿನ್ ಫಂಕ್ಷನ್ ಬೇಕು ಅಂತ ಹಾಳು ಮಾಡದ್ನಾ? ಸಿನಿಮಾವ ಆದ್ಯ ಏನ್ ಮಾತಾಡ್ತಾ ಇದ್ದಾರೆ? ಮಾವನ್ ಜೊತೆ ಇವಳಿಗೇನ್ ಕೆಲ್ಸ? ನನ್ ಕೆಲ್ಸ ನಾನ್ ನೋಡ್ಕೊಂಡು ನಿಮ್ ಪ್ಲಾನ್ ಹೇಗ್ ವರ್ಕೌಟ್ ಆಗುತ್ತೋ ಅಂತ ನೋಡಿದ್ರೆ ಪಾಪ ಅಟ್ಟರ್ ಫ್ಲಾಪ್ ಆಗೋಯ್ತು. ನಾನೇನು ಮಾಡಿಲ್ಲ ಡ್ರಮ್ಮು, ನಿಮ್ ಮಾವನೇ ಫೇಲ್ ಮಾಡಿದ್ದು. ನಿಮ್ ಅತ್ತೆಗೆ ಅಳು ಬರೋದೊಂದೇ ಬಾಕಿ. ಹೋಗ್ಲಿ ಬಿಡು, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಕೊನೆಗೆ ನೋವೇ ಅಲ್ವಾ ಸಿಗೋದು. ಈ ಒಂದ್ ಜೀವನ ಸೂತ್ರ ತಿಳ್ಕೊಂಡ್ರೆ ಯಾರ್ ಬೇಕಾದ್ರೂ ಚೆನ್ನಾಗಿರ್ತಾರೆ. ಅವರಿಬ್ರು ಮಾತಾಡದೇ ಇದ್ರೆ ನಿನಗೆ ಖುಷಿ ಆಗ್ತಾ ಇದೆಯಾ? ನೋನು, ನನಗೆ ಸಂತೋಷ ಆಗ್ತಿದೆ. ನಾನೇನಾದ್ರೂ ಹಾಳು ಮಾಡ್ಬಿಡ್ತೀನೋ ಅಂತ ನೀನ್ ನನ್ ಮೇಲೆ ಮಾಡಿದ ಆರೋಪ ನಿಜ ಆಗ್ಲಿಲ್ಲ ಅಂತ ಹೇಳೋದಕ್ಕೆ ಗರ್ವ ಆಗ್ತಿದೆ. ಅಂಡರ್ಸ್ಟುಡ್? ಸರಿ ಬಿಡು, ಇವಾಗ ಏನಾಯ್ತು ಅಂತ. ಇನ್ನು ಫಂಕ್ಷನ್ನೇ ಶುರು ಆಗಿಲ್ಲ. ಫಂಕ್ಷನ್ ಮುಗಿಯೋಷ್ಟರಲ್ಲಿ ಅತ್ತೆ ಮಾವ ಒಂದಾಗಿ ಖುಷಿಯಾಗಿರೋದನ್ನ ನೀನ್ ನೋಡ್ತೀಯ. ಅವಾಗ ನಾನು ಮೀಸೆ ತಿರ್ಗಿಸ್ತೀಯಾ? ಮತ್ತೆ ಬಿಲ್ಡಪ್ ಕೊಟ್ಟು ಮೀಸೆ ತಿರ್ವಕ್ಕೆ ಅಂತ ಮೀಸೆ ನಿನ್ಗೇನಿಲ್ಲ ಬಿಡು. ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತೀಯಾ? ಸುಮ್ಮನೆ ಕೆಲಸ ನೋಡ್ಕೋ ಹೋಗ್. ಲಾ 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 ಲಾ. ಏನೋ ಅನ್ಕೊಂಡಿದ್ದೆ ಇವಳನ್ನ, ಕೊಬ್ಬು ಜಾಸ್ತಿನೇ. ಏನ್ ಮಾಡ್ತಿದ್ಯಾ ಮಾವ? ಏನಿಲ್ಲ, ಆದ್ಯ ಜೊತೆ ಏನೋ ಮಾತಾಡ್ತಾ ಇದ್ದೆ. ಮಾತೆಲ್ಲ ಆಡ್ತಿರ್ಲಿಲ್ಲ, ಕಾಮೆಂಟ್ಸ್ ಕೊಡ್ತಿದ್ಲು, ಅದಕ್ಕೆ ತಾಳ್ಮೆ ತಗೋ ಅಂದೆ. ಓ ಅಷ್ಟೇನಾ? ಟೀ ಶರ್ಟು ಪ್ಯಾಂಟು ಹಾಕೋತಾಳೆ ಅಂತ ನಿಮ್ಮಿಬ್ರ ಮಧ್ಯ ಏನೋ ಫ್ರೆಂಡ್ಶಿಪ್ ಇದೆಯೇನೋ ಅಂತ ಅನ್ಕೊಂಡೆ. ಫ್ಯಾಷನ್ ಮಾಡ್ಕೊಂಡು ಪೋಸ್ ಕೊಡ್ತಾಳೆ ಅಂತ ನಾನ್ ಫ್ರೆಂಡ್ಶಿಪ್ ಮಾಡಕ್ಕಾಗತ್ತಾ? ಜಾನಕಿ ಅತ್ತೆ ತಂಗಿ ಮಗಳಾಗಿರೋದಕ್ಕೆ ಏನೇ ಮಾತಾಡಿದ್ರು ಹೊಂದ್ಕೊಂಡು ಹೋಗ್ತಾ ಇರೋದು. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಕಿವಿ ಕಿತ್ತಾಕ್ಬಿಡ್ತಿದ್ದೆ. ಹಾಗೆಲ್ಲ ಮಾಡ್ಬೇಡ. ಯಾಕೆ? ನೀನ್ ಆದ್ಯ ಕಿವಿ ಹಿಂಡೋದು ನನ್ಗಿಷ್ಟ ಇಲ್ಲ. ಅದ್ಯಾಕೆ? ಮುಟ್ತೀಯ ಅಲ್ವಾ? ಅಲ್ಲ, ನಿನ್ ಪ್ರಾಬ್ಲಮ್ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮಾವ, ವಿವರವಾಗಿ ಹೇಳ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಸಮಯ ತಗೋಬೇಕು. ಹೇಳ? ಅಯ್ಯೋಯ್ಯೋ, ಇವಾಗ ಬೇಡ. ಮನೇಲಿ ಫಂಕ್ಷನ್ ಇದೆಯಲ್ಲ, ಅದಕ್ಕೆಲ್ಲ ತಯಾರಿ ಮಾಡ್ಬೇಕು. ಫ್ರೀ ಆಗಿದ್ದಾಗ ಮಾತಾಡೋಣ, ಸರಿನಾ? ನೀನಿಷ್ಟು ಅವಸರದಲ್ಲಿರೋ ಹುಡುಗ ಆಗಿರೋದಕ್ಕೇನೆ. ನೀನು ಅಂದ್ರೆ ನನಗಿಷ್ಟ ಮಾವ.
ಎಲ್ಲಿಂದ ಬರ್ತಿದ್ಯಾ? ಅದು ಏನ್ ಮಾಡಿ ಬಂದೆ? ಆದ್ಯಾ, ಯಾರನ್ನ ಕೇಳಿ ಹೋದೆ? ಅದು ಆದ್ಯಾ, ಭಯ ಪಟ್ಟ ಇಲ್ಲ? ಈ ಮನೆಯವರು ಹೀಗೆ ಗಂಭೀರವಾಗಿ ಮುಖ ಇಟ್ಕೊಂಡು ಕ್ವೆಶನ್ಸ್ ಕೇಳ್ತಾರಲ್ವಾ, ಅದಕ್ಕೆ ನೀನ್ ಹೇಗ್ ರಿಯಾಕ್ಟ್ ಮಾಡ್ತೀಯ ಅಂತ ನೋಡೋಣ ಅನ್ಕೊಂಡೆ. ಸೇಮ್ ಟು ಸೇಮ್, ನೋ ಚೇಂಜ್. ಚಿಕ್ಕವಳಿದ್ದಾಗಿನಿಂದ ಅಭ್ಯಾಸ ಆಗಿರೋ ಭಯ ಅಲ್ವಾ? ಯಾಕಾದ್ಯಾ ನನ್ನನ್ನು ಹೆದರ್ಸ್ತಾ ಇದ್ಯಾ? ಮೊದ್ಲೇ ನಾನು ಭಯದಲ್ಲಿದ್ದೀನಿ. ಭಯದಲ್ಲಿದ್ಯಾ? ಏನಾಯ್ತು? ಏನಿಲ್ಲ. ಹೇಳ್ಬೋದಲ್ಲ. ಅವಾಗ್ಲೇ ನೀನು ಛಾಯಾ ಇಬ್ರು ಸೇರಿ ಅವಸರದಲ್ಲಿ ಹೋಗೋದನ್ನ ನಾನು ನೋಡ್ದೆ. ಎನಿ ಪ್ರಾಬ್ಲಮ್? ಅಂದ್ರೆ ಆದ್ಯಾ, ನಾನು ಛಾಯಾ ಇಬ್ರು ಸೇರಿ. ಏನೇ ರಾಜಲಕ್ಷ್ಮಿ, ಯಾಕೆ ಈ ತರ ಜುಟ್ ಬಿಟ್ಕೊಂಡು ತಿರುಗ್ತಾ ಇದೆಯಾ? ಲೂಸ್ ಹೇರ್ ಇಂದ ನಿನ್ ಪ್ರಾಬ್ಲಮ್ ಏನು? ಈ ಮನೇಲಿ ಇರಬೇಕು ಅಂದ್ರೆ ಕೆಲವು ಪದ್ಧತಿಗಳನ್ನ ಪಾಲಿಸ್ಬೇಕು. ನೀನೇನೋ ಸರಿ ಇಲ್ಲ. ರಾಜಲಕ್ಷ್ಮಿನ ಯಾಕೆ ಹಾಳು ಮಾಡ್ತಿದ್ಯಾ? ಏಯ್, ನಾನ್ ಹಾಳು ಮಾಡ್ತಿದ್ದೀನಿ ಅಂದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿರಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ಏಯ್, ನಿನ್ ಜೊತೆ ಮಾತಾಡೋದು ವೇಸ್ಟ್. ಸೇಮ್ ಫೀಲಿಂಗ್. ಏನು? ಹಾ, ಹೇಳು. ಹೋಗ. ರಾಜಲಕ್ಷ್ಮಿ, ಯಾಕೆ ಡಲ್ ಆಗಿದೆಯಾ? ಏನಿಲ್ಲ ಮಾವ. ನೆಂಟ್ರೆಲ್ಲ ಬಂದು ಹೋಗ್ತಾ ಇದಾರೆ. ನೀನ್ ಈ ತರ ಡಲ್ ಆಗಿದ್ರೆ ಎಲ್ರು ಕೇಳ್ತಾರೆ ನಮ್ಮನ್ನ. ಹೆಣ್ಮಕ್ಳಿಗೆ ಸಾವಿರಾರು ಸಮಸ್ಯೆಗಳಿರುತ್ತೆ, ಎಲ್ಲಾನು ಹೇಳ್ಕೊಳಕ್ ಆಗಲ್ಲ. ಅದ್ರಲ್ಲಿ ಅರ್ಧಕ್ಕರ್ಧ ಸಮಸ್ಯೆಗಳು ನಿನ್ನಿಂದಾನೇ ಬರೋದು. ನನ್ನಿಂದ ಯಾಕೆ ಬರುತ್ತೆ? ನನ್ ಮೇಲ್ ಬೀಳೋದಿನ ನಿನ್ ಕೆಲ್ಸ? ಹಾ, ನಿನ್ಮೇಲ್ ಬೀಳದ? ಕನ್ಸಲ್ಲೂ ಬೀಳಲ್ಲ. ನಿನ್ನ ಟಚ್ ಕೂಡ ಮಾಡಲ್ಲ. ಏಯ್ ಇಡಿಯಟ್, ನಾನ್ ಅಂದಿದ್ ಬೇರೆ, ನೀನ್ ಅನ್ಕೋತಿರೋದೇ ಬೇರೆ. ನಿನಗೆ ಮಾತಾಡಕ್ ಬರಲ್ಲ ಕಣೆ. ಕೆಟ್ಟ ಮಾತುಗಳನ್ನ ಮಾತ್ರ ಕಲ್ತ್ಕೊಂಡಿದ್ಯಾ? ಆದ್ಯಾ, ಮಾವನ್ ಜೊತೆ ಯಾಕೆ ಜಗಳ? ಬಾ, ನಾವ್ ಹೋಗೋಣ. ಇಡಿಯಟ್. ಕಳ್ಸ್ಕೋ. ಏ ಸೀನು, ಶುಭ ಕಾರ್ಯದಲ್ಲಿ ನಾವ್ ಅನ್ಕೊಂಡಿದ್ದೇನು ಇದನ್ನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅಲ್ವಾ ಅಜ್ಜಿ? ಅದ್ ಹೇಗೂ ಮಾಡ್ತೀವಿ. ರಾಜಾರಾಮ್ ಜಾನಕಿ ಇಬ್ರು ಮಾತಾಡ್ಕೊಳ್ತಾ ಕಾರ್ಯನ ಚೆನ್ನಾಗ್ ಮಾಡ್ತಾರೆ ಅಂತಲ್ವಾ? ಓ, ಅವ್ರಿಬ್ರು ಇನ್ನೂ ಮಾತಾಡಿಲ್ವಾ? ನಿಮ್ ಅತ್ತೆ ಮಾತಾಡಿದ್ರು ನಿಮ್ ಮಾವ ಮಾತಾಡ್ತಾನೆ ಇಲ್ಲ ಕಣೋ. ಪೂಜೆ ಆಗೋದ್ರೊಳಗಡೆ ಮಾತಾಡೋ ತರ ಮಾಡೋಣ ಅಜ್ಜಿ. ಹಾಗೆ ಮಾಡು. ಡ್ರಮ್ಮು, ತಾವ್ ಅನ್ಕೊಂಡಿರೋ ಕೆಲ್ಸ ಇನ್ನೂ ಆಗಿಲ್ಲ ಅನ್ಸುತ್ತೆ. ಮಾವ ಬ್ಯುಸಿ ಆಗಿದ್ದಾರೆ. ಹೌದೌದು, ನಾನು ನೋಡ್ತಾನೆ ಇದೀನಿ. ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವ್ರಿಗೆ ಪ್ರತಿ ನಮಸ್ಕಾರ ಮಾಡಿ ಪಕ್ಕಕ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ. ಮಾವ, ನನ್ ಜೊತೆನೂ ಮಾತಾಡ್ಬಹುದು ಅಲ್ವಾ? ಆಮೇಲೆ ಮಾತಾಡೋಣ ಬಿಡು. ನಾನ್ ಮಾಡೋ ಕೆಲಸ ತುಂಬಾ ಇದೆ. ನಿನ್ನಿಂದ ದೂರ ಆಗೋ ದಾರಿನೇ ಕಾಯ್ತಾ ಇದ್ದಾರೆ ನಿನ್ ಸೀನು ಮಾವ. ನೀನ್ ಯಾವಾಗ್ಲೂ ಅವ್ನ್ ಬಾಲದ ತರ ಅವ್ನ್ ಹಿಂದಿಂದೇನೆ ತಿರುಗ್ತಾ ಇರ್ತೀಯ. ನೀನೇನ್ ಸುಮ್ನೆ ಇದ್ಯಾ? ಮಾವ ಕಾಣಿಸಿದ್ರೆ ಸಾಕು ಉರ್ಸ್ಬೇಕು ಅಂತ ಕಾಯ್ತಿರ್ತೀಯಾ? ಉರ್ಸಲ್ಲ, ಫ್ರೈ ಮಾಡ್ತೀನಿ, ನೆಂಚ್ಕೊಂಡ್ ತಿನ್ಬೋದು. ಫಂಕ್ಷನ್ ಆದ್ಮೇಲೆ ಚೆನ್ನಾಗಿ ತಿಂತಿಯಲ್ಲ. ಆದ್ಯಾ, ಚಾರು, ಇಲ್ಲಿದ್ದೀರಾ? ಬಿಟ್ಟು ಅರ್ಶನ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಬನ್ನಿ, ಬಾ. ಅಯ್ಯೋ, ಯಾಕೋ ನಾಚಿಕೆ ಪಡ್ಕೋತಿದ್ಯಾ? ನಾಚಿಕೆ ಪಡಬಾರ್ದ ಅತ್ತೆ? ಲೇ ಬಿಟ್ಟು, ನೀನು ನನ್ನಾಗೆ ಗಂಡಸು ಕಣ. ಹೌದು, ಇಬ್ರು ಗಂಡಸ್ರೆ. ನಿಮಗ್ ವಯಸ್ಸಾಗೋಗಿದೆ, ಅವನಿನ್ನು ಚಿಕ್ಕವನು, ಅಷ್ಟೇ ವ್ಯತ್ಯಾಸ. ಸ್ವಲ್ಪ ಮುಚ್ಕೊಂಡು. ಸರಿ, ಟೈಮ್ ಆಗ್ಬಿಡುತ್ತೇನೋ, ಅರಿಶಿನ ಹಚ್ಬಿಡಿ. ಸರಿ ಅಣ್ಣ.
ಚಿಕ್ಕಮಾವ, ಈ ಅರ್ಶಿಣ ಶಾಸ್ತ್ರ ಮೊದಲು ಮಾವ ಮತ್ತೆ ಜಾನಕಿ ಅತ್ತೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅಲ್ವಾ? ಹೌದಲ್ವಾ, ನಾವು ಅನ್ಕೊಂಡಿದ್ವಿ. ನೀವ್ ಯಾವಾಗ ಅನ್ಕೊಂಡಿದ್ರಿ? ಯಾವಾಗ್ಲೂ ಅನ್ಕೊಂಡಿದ್ವಿ. ಅದಕ್ಕೆ ನೀವು ಬನ್ನಿ ಬನ್ನಿ, ನೀವು ಮುಂದೆ ಬನ್ನಿ. ಅರಿಶಿನ ಹಚ್ಚಕ್ಕೂ ಏನೇ ಯೋಚನೆ ಮಾಡ್ತಿದ್ಯಾ? ಹಚ್ಚು. ರಾಜು, ನೀನ್ ಹಚ್ಚು. ನಿಮ್ದಾದ್ಮೇಲೆ ಎಲ್ರು ಜೋಡಿಯಾಗಿ ಬಂದು ಹಚ್ತಾರೆ. ಶುರು ಮಾಡಿ, ಶುರು ಮಾಡಿ. ದೊಡ್ಡಪ್ಪ, ಚುಚ್ತು ದೊಡ್ಡಪ್ಪ. ಅಯ್ಯೋ, ಸಾರಿ ಕಣೋ ಬಿಟ್ಟು. ನೋಡಿ, ನೀವು ಬೆರಳಿಗೆ ಹಾಕಿರೋ ಉಂಗ್ರ ಚುಚ್ಚಿತು ಅನ್ಸುತ್ತೆ. ಇಲ್ಲಿ ಕೊಡಿ. ಗೊತ್ತಾಗ್ಲಿಲ್ಲ ಕಂದ, ಕ್ಷಮಿಸ್ಬಿಡ್ಬಿಟ್ಟು. ತಂಗ್ಯವ್ವ, ಅವ್ರು ಹಚ್ಚಿದ್ಮೇಲೆ ಭಾವನವರಿಗೆ ಉಂಗುರನ ನೀನೇ ಹಾಕಮ್ಮ. ಸರಿ ಅಣ್ಣ. ಸೀನು, ಉಂಗುರ ನಿಸ್ಕೋ. ನಿಮ್ಮ ಅತ್ತೆ ಕೂಡ ಅರಿಶಿನ ಹಚ್ಬೇಕಲ್ವಾ? ಸರಿ ಮಾವ. ದೊಡ್ಡ ಜೋಡಿ ಹಚ್ಚಿದ್ದಾಯ್ತು, ಇನ್ ನೀವು ಬನ್ನಿ. ಹಲೋ, ರಿಂಗ್ ವೆಂಕಟರಾವ್ ಸ್ಪೀಕಿಂಗ್. ನಮಸ್ಕಾರ ಅಂಕಲ್. ನಮಸ್ಕಾರಮ್ಮ. ಯಾರು ನೀವು? ನಾನು ರಾಜಲಕ್ಷ್ಮಿ ಫ್ರೆಂಡ್ ಮಾತಾಡ್ತಾ ಇರೋದು. ಓಹೋ, ಸ್ವಲ್ಪ ಅವಳಿಗೆ ಫೋನ್ ಕೊಡ್ತೀರಾ? ಹಾ ಸರಿನಮ್ಮ, ಒಂದು ನಿಮಿಷ ಲೈನಲ್ಲೇ ಇರು. ಲಕ್ಷ್ಮಿ, ನಿಂಗೊಂದು ವಿಷಯ ಗೊತ್ತಾ? ಏನ್ ಮಾವ? ಲ್ಯಾಂಡ್ಲೈನ್ ಫೋನ್ಗೆ ನಿನ್ ಫ್ರೆಂಡ್ ಯಾರೋ ಫೋನ್ ಮಾಡಿದಾಳೆ. ನನ್ ಫ್ರೆಂಡಾ? ಛಾಯಾ ಇಲ್ಲೇ ಇದ್ದಾಳಲ್ಲ. ಮತ್ತೆ ಫೋನ್ ಮಾಡಿದ್ಯಾರು? ಹೆಸರು ಕೇಳಿಲ್ವಲ್ಲ ನಾನು. ನಾನು ಹೋಗಿ ಮಾತಾಡ್ತೀನಿ ಮಾವ. ಹೋಗಿ ಮಾತಾಡು. ಹಲೋ, ನಾನು ಪ್ರಭಾಸ್. ರಾಜಲಕ್ಷ್ಮಿ, ಭಯ ಪಡಬೇಡ. ಈಗಷ್ಟೇ ಹುಡುಗಿ ಹತ್ರನೇ ಫೋನ್ ಮಾಡಿಸಿದ್ದು.
ನೀನ್ ಲೈನಿಗೆ ಬಂದೆ ಅಂತ ನಾನೇ ಮಾತಾಡ್ತಿದ್ದೀನಿ. ಫೋನ್ ಯಾಕೆ ಮಾಡಿದ್ರಿ? ನೀನು ಫೋನಲ್ಲಿ ಚಾಟಿಂಗ್ ಮಾಡೋದಕ್ಕೆ ಆನ್ಲೈನಿಗೆ ಬರ್ತಿಲ್ಲ. ಇವತ್ತು ನಮ್ ಬಿಟ್ಟು ಫಂಕ್ಷನ್ ಇದೆ. ಹಾಗಾದ್ರೆ ನಾನೇ ನಿಮ್ ಮನೆಗೆ ಬರ್ತೀನಿ. ಬೇಡ, ಯಾಕೆ ನನ್ಗೆ ಹೀಗೆ ಭಯ ಪಡಿಸ್ತೀರಾ? ಮತ್ತ್ಯಾಕೆ ನಾನು ಅಷ್ಟೊಂದು ಮೆಸೇಜ್ ಮಾಡಿದ್ರು ರಿಪ್ಲೈನೇ ಮಾಡ್ತಿಲ್ಲ? ಕೋಪ ಬಂದಿದ್ಯಾ? ನಿಮ್ ಮೇಲೆ ನನಗೆ ಯಾಕೆ ಕೋಪ? ನಿಮ್ ಕಂಡ್ರೆ ನಂಗೆ ಭಯ. ಯಾಕೆ ಭಯ? ಮತ್ತೆ ನೀವು ಮನೆಗೆ ಹೂವ ಕಳಿಸ್ತೀರೇನೋ ಅಂತ. ಕಳ್ಸಲ್ಲ ಬಿಡು. ನೀನು ಆನ್ಲೈನಿಗೆ ಬರ್ಲಿಲ್ಲ ಅಂದ್ರೆ ನಾನೇ ನಿಮ್ ಮನೆಗೆ ಬಂದು ನೋಡಿ ಮಾತಾಡ್ಕೊಂಡು ಹೋಗ್ತೀನಿ, ಸರಿನಾ? ಹಲೋ ಹಲೋ. ಅಯ್ಯೋ, ಇವನೇನು ಈ ಥರ ಮಾತಾಡ್ತಿದ್ದಾನಲ್ಲ. ನಾನು ಸುಮ್ಮನೆ ಇರ್ಲಾರ್ದೆ ಇವನ್ ಜೊತೆ ಚಾಟ್ ಬೇರೆ ಮಾಡಿದೆ. ಈಗೇನ್ ಮಾಡೋದು? ಏನಮ್ಮ ರಂಗೋಲಿ ಪುಡಿ ತಂದಿದ್ಯಾ? ರಂಗೋಲಿ ಹಾಕ್ತೀಯೋ ಏನು? ಇಲ್ಲ ಅಜ್ಜಿ, ಅದ್ರಲ್ಲಿರೋ ಬಣ್ಣ ಹಚ್ಚಿ ಸಂಭ್ರಮನ ಇನ್ನೂ ಹೆಚ್ಚೋಣ ಅಂತ ಇದ್ದೀನಿ. ಏನು ಇವತ್ತೇನಾ? ಇಲ್ಲಿ ನೋಡು, ನೀವು ಆ ಬಣ್ಣ ತರ್ತೀರಂತ ಗೊತ್ತಿಲ್ಲದೆ ನಮ್ಮ ಪದ್ದು ಕಾಸ್ಟ್ಲಿ ಸೀರೆನೇ ಉಟ್ಕೊಂಡಿದ್ದಾಳೆ. ಸೀರೆ ನೋಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಚಾರು ಐಡಿಯಾ ತುಂಬಾ ಚೆನ್ನಾಗಿದೆ. ನಾವು ಬಣ್ಣ ಹಚ್ಕೋಬೇಕು ಅಂದ್ರೆ ಅಣ್ಣ ಒಪ್ಕೋಬೇಕಲ್ಲ. ದೊಡ್ಡಪ್ಪ, ನಾವೆಲ್ಲರೂ ಆಡ್ಬಹುದಾ? ನಿಮಗಿಷ್ಟ ಅಂದ್ರೆ ನಾನು ಯಾಕಮ್ಮ ಬೇಡ ಅನ್ಲಿ, ಆಡ್ಕೊಳ್ಳಿ. ಬೇಡ ಬೇಡ ಬೇಡ. ಬಿಡಲ್ಲ ಕಣೆ ನಿನ್ನ. ನಿಂತ್ಕೋ, ಬಾರ ಇಲ್ಲಿ. ನಿಂತ್ಕೋ. ನೋಡ್ದ್ಯಾ ಚಿಕ್ಕಮ್ಮ, ಸಿನಿಮಾ ಒಂದ್ಮೇಲೆ ನಾನ್ ಬಣ್ಣ ಹಾಕಿದ್ರೆ ಆದ್ಯನೇ ಹಾಕಿದ್ಲು ಅನ್ಕೊಂಡು ಅವಳ ಜೊತೆ ಆಡ್ತಾ ಇದ್ದಾನೆ. ಅವಸರ ಪಟ್ಟು ಮಾಡಿದ್ರೆ ಹೀಗೆ ಆಗುತ್ತೆ. ಮತ್ತೆ ಮದ್ಯಕ್ ಹೋಗು, ಏನಾಗ್ಬೇಕೋ ಅದೇ ಆಗುತ್ತೆ. ಹೋಗು. ನಾನು ಹೋಗಿ ನಮ್ಮ ಯಜಮಾನ್ರಿಗೆ ಹಚ್ಬೇಕು. ಹೋಗು. ರಾಜಲಕ್ಷ್ಮಿ, ಎಲ್ಲರೂ ಅಷ್ಟು ಖುಷಿಯಾಗಿ ಬಣ್ಣ ಹಚ್ಕೊಂಡು ಹೋಳಿ ಹಬ್ಬ ಆಚರಿಸ್ತಾ ಇದ್ರೆ ನೀನ್ ಯಾಕೆ ಡಲ್ಲ ಕುತ್ಕೊಂಡಿದ್ಯಾ? ಅವ್ನ್ ಫೋನ್ ಮಾಡಿದ್ದ. ಯಾರೇ ಅವನು? ಪ್ರಭಾಸ್ ಕಣೆ. ಯಾರಿಗ್ ಫೋನ್ ಮಾಡಿದ್ದ? ಇನ್ಯಾರ್ಗೆ? ನಮ್ಮನೆ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿ ಮನೆಗೆ ಬರ್ತೀನಿ ಅಂತಿದ್ದಾನೆ. ಇವಾಗ ನೋಡಿ ನಿಮ್ಗೆ ಏನ್ ಮಾಡ್ತೀನಿ ಅಂತ. ಎಲ್ಲ ಹೋಗ್ತೀರಾ? ನಿಂತ್ಕೊಳ್ಳಿ. ನಾವು ಸುಮ್ಮನೆ ಇರ್ಲಾರ್ದೆ ದೇವಸ್ಥಾನಕ್ಕೆ ಹೋಗಿ ಅವನ್ನ ಮೀಟ್ ಮಾಡಿದ್ವಿ. ನಾವು ಹೋಗದೆ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು. ನೀನ್ ತುಂಬಾ ಭಯ ಪಡ್ತಿದ್ಯಾ ಕಣೆ. ಮನೆಯವ್ರು ನೋಡಿದ್ರೆ ಅನುಮಾನ ಬರುತ್ತೆ. ಸ್ವಲ್ಪ ನಾರ್ಮಲ್ ಆಗಿ ನಗ್ತಾ ಇರು. ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಸರಿ ಬಾ, ಎಲ್ರ ಜೊತೆ ಆಟಾಡೋಣ. ನೀನ್ ಹೋಗು. ಬಿಟ್ಟು
ಆ